ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಚಿನ್ ಸ್ಟ್ರೈಟ್ ಫಾರ್ವರ್ಡ್ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋನಲ್ಲಿ ಈ ರೀತಿ ಕಾರ್ಟೂನ್ ಫೋಟೋನ ಹೇಗೆ ಎಡಿಟ್ ಮಾಡೋದು, ನಿಮ್ಮ ಫೇಸ್ನ ಹೇಗೆ ಆ್ಯಡ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತಡ ಮಾಡ್ದೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ರೀತಿ ಕಾರ್ಟೂನ್ ಫೋಟೋನ ಎಡಿಟ್ ಮಾಡೋದಕ್ಕೆ, ನಿಮ್ಮ ಫೇಸ್ನ ಆ್ಯಡ್ ಮಾಡೋದಕ್ಕೆ ಎರಡು ಆ್ಯಪ್ಗಳ ಅಗತ್ಯ ಬೀಳುತ್ತೆ. ಆ ಆ್ಯಪ್ ಯಾವುದು ಅಂತ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಪಿಕ್ಸೆಲ್ ಲ್ಯಾಬ್ ಅಂತ ನೋಡ್ಬೋದು. ಮತ್ತೆ ತೋರಿಸ್ತಾ ಇದ್ದೀನಿ, ಪಿಕ್ಸೆಲ್ ಲ್ಯಾಬ್ ಅಂತ. ಮತ್ತೆ ಇನ್ನೊಂದು ಆ್ಯಪ್ ಬಂದು ಟೂನ್ ಆ್ಯಪ್ ಅಂತ ನೋಡ್ಬೋದು. ಟೂನ್ ಆ್ಯಪ್ ಅಂತ ಲಾಸ್ಟಲ್ಲಿ ಕಾಣ್ತಾ ಇದ್ದೀರಾ, ಟೂನ್ ಆ್ಯಪ್ ಅಂತ. ಈ ಎರಡು ಆ್ಯಪ್ಗಳ ಅಗತ್ಯ ಬೀಳುತ್ತೆ ಫ್ರೆಂಡ್ಸ್. ಮೊದಲನೇದಾಗಿ ಟೂನ್ ಆ್ಯಪ್ನ ಓಪನ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ. ಇದಕ್ಕೆ ಡೇಟಾ ಅಗತ್ಯ ಬೀಳುತ್ತೆ. ನಿಮ್ಮ ಗ್ಯಾಲರಿ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಗ್ಯಾಲರಿ ಓಪನ್ ಮಾಡಿಬಿಟ್ಟು ಯಾವ ಫೋಟೋನ ನೀವು ಎಡಿಟ್ ಮಾಡೋಕ್ಕೆ ಬಯಸ್ತೀರೋ, ನಿಮ್ಮ ಫೋಟೋ ಯಾವುದ್ರಲ್ಲಿ ಫೇಸು ಕ್ಲೀನಾಗಿದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ ಇಷ್ಟೊಂದು ಫೋಟೋಗಳಿದೆ, ಆದರೂ ಫೋಟೋ ಕ್ಲೀನಾಗಿ ಫೇಸ್ ಕ್ಲೀನಾಗಿರೋದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಬರೀ ಫೇಸ್ ಮಾತ್ರ ಸೆಲೆಕ್ಟ್ ಮಾಡಿ. ನೋಡ್ಬೋದು, ಝೂಮ್ ಮಾಡಿಕೊಂಡು ಬರೀ ಫೇಸ್ ಮಾತ್ರ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ವಿ ಆರ್ ಡ್ರಾಯಿಂಗ್ ಯುವರ್ ಕಾರ್ಟೂನ್ ಅಂತ ಬರ್ತಾ ಇದೆ. ಕೆಳಗಡೆ ಕ್ಯಾನ್ಸಲ್ ಅಂತಲೂ ಇದೆ. ಏನು ಕೊಡಬೇಡಿ, ನೆಟ್ ಒಂದು ಸ್ವಲ್ಪ ಸ್ಲೋ ಇದೆ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ನೋಡ್ಬೋದು, ಡೌನ್ಲೋಡ್ ಆಗ್ತಾ ಇದೆ. ನೋಡ್ಬೋದು ಫ್ರೆಂಡ್ಸ್, ಮೇಲ್ಗಡೆ ಎಲ್ಲ ಫೋಟೋನ ಹೇಗೆ ಎಡಿಟ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದೆ. ಫಸ್ಟ್ ಹೇಗಿತ್ತು, ಈಗ ಹೇಗಿದೆ ಅಂತಲೂ ತೋರಿಸ್ತಾ ಇದ್ದಾರೆ. ನೋಡ್ಬೋದು, ಒಂದು ಡ್ರಾ ಮಾಡಿರೋ ಫೋಟೋಗಳನ್ನ ಹೇಗೆ ಎಡಿಟ್ ಮಾಡಿದ್ದಾರೆ ಅಂತ ನೋಡ್ಬೋದು. ಈಗ ಈ ರೀತಿ ಬರುತ್ತೆ. ಬ್ಯಾಕ್ ಅಂತ ಬನ್ನಿ, ಏನು ಪೇ ಮಾಡೋ ಅಗತ್ಯ ಇಲ್ಲ. ಒಂದು ಆ್ಯಡ್ ಬರುತ್ತೆ, ಅದನ್ನು ಕ್ಯಾನ್ಸಲ್ ಮಾಡಿ. ಈ ರೀತಿ ಫೋಟೋ ಬರುತ್ತೆ. ಫೋಟೋ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಫೇಸ್ನಲ್ಲಿ ಯಾವ ಕಲರ್ ಇಲ್ಲ ಆ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ಬೋದು, ನಾನಿಲ್ಲಿ ಯಾವ ಕಲರ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಪಿಂಕ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಪರ್ಪಲ್ನ. ನೋಡ್ಬೋದು ಫ್ರೆಂಡ್ಸ್, ಮೇಲ್ಗಡೆ ಎಡಿಟ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಬರೀ ಫೇಸ್ ಮಾತ್ರ ಕಾಣೋಂಗೆ ಮಿಕ್ಕಿದ್ದು ನೆಕ್ನ ಎರೇಸ್ ಮಾಡಿ. ನೋಡ್ಬೋದು, ಇಲ್ಲಿ ಎರೇಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಎರೇಸ್ ಮಾಡಿ ಫ್ರೆಂಡ್ಸ್. ನಾನು ವಿಡಿಯೋ ತೋರಿಸ್ಬೇಕು ಅಂತ ಫೀಡಾಗಿ ಎರೇಸ್ ಮಾಡ್ತಾ ಇದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ ಅಂತ ನೀವು ನಿಧಾನ ಕೂತ್ಕೊಂಡು ಗೆರೆನ ಕಟ್ಟಾಗದೇ ರೀತಿ ಕಟ್ಟಾಗದೇ ಇರೋ ರೀತಿ ನಿಧಾನ ಕೂತ್ಕೊಂಡು ಕಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ಕಟ್ಟಾಗಬಾರ್ದು. ಔಟ್ಲೈನು ಬ್ಲ್ಯಾಕ್ ಔಟ್ಲೈನ್ ಕಾಣಿದ್ರೆ ನೀಟಾಗಿರುತ್ತೆ ಫ್ರೆಂಡ್ಸ್ ಫೋಟೋ. ನೋಡ್ಬೋದು, ಇಲ್ಲಿ ಸುಮಾರಾಗಿ ಎಡಿಟ್ ಮಾಡ್ತಾ ಇದ್ದೀನಿ. ಬೇಕು ಅಂದರೆ ನೀವು ನಿಧಾನ ಕೂತ್ಕೊಂಡು ಎಡಿಟ್ ಮಾಡ್ಬೋದು. ನೋಡ್ಬೋದು, ಈಗ ಎಡಿಟ್ ಆಗಿದೆ. ನೋಡ್ಬೋದು ಫ್ರೆಂಡ್ಸ್, ಈಗ ಅಪ್ಲೈ ಅಂತ ಕೊಡಿ. ಒಂದು ಸ್ವಲ್ಪ ನೀಟಾಗಿ ಎಡಿಟ್ ಮಾಡ್ಕೊಳ್ಳಿ. ಮೇಲ್ಗಡೆ ಅಪ್ಲೈ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಮತ್ತೆ ಅಪ್ಲೈ ಅಂತ ಕೊಡೋಕೋದ್ರೆ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಕೊಡ್ತಾ ಇದ್ದೀನಿ. ಟೂನ್ ಆ್ಯಪ್ ಅಂತ ವಾಟರ್ ಮಾರ್ಕ್ ಬರುತ್ತೆ, ಅದು ಬೇಡ ಅಂತಂದರೆ ಬ್ಯಾಕ್ ಬಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಮತ್ತು ಎಡಿಟ್ ಆಪ್ಷನ್ಗೆ ಹೋಗಿ ಕೇವಲ ನಿಮ್ಮ ಫೋಟೋ ಪರ್ಪಲ್ ಕಲರ್ ಇರೋ ಫೋಟೋ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ಬೋದು, ಸೆಲೆಕ್ಟ್ ಮಾಡ್ತೀನಿ, ಸೇವ್ ಆಗಿದೆ. ಈಗ ಬ್ಯಾಕ್ ಬನ್ನಿ. ನೋಡ್ಬೋದು, ಬ್ಯಾಕ್ ಬನ್ನಿ. ಈಗ ಪಿಕ್ಸೆಲ್ ಲ್ಯಾಬ್ ಆ್ಯಪ್ನ ಓಪನ್ ಮಾಡಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಓಪನ್ ಆಗ್ತಿದೆ. ಕ್ಯಾನ್ಸಲ್ ಅಂತ ಕೊಡಿ. ಮತ್ತು ಕೆಳಗಡೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಟ್ರಾನ್ಸ್ಪರೆಂಟ್ ಅಂತ ಕೊಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಡಿಲೀಟ್ ಅಂತ ಕೊಡಿ. ಮತ್ತು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಫ್ರಮ್ ಗ್ಯಾಲರಿ ಅಂತ ಕೊಡಿ. ಫ್ರಮ್ ಗ್ಯಾಲರಿ ಅಂತ ಕೊಟ್ಟಾದ್ಮೇಲೆ ಕೆಳಗಡೆ ನೋಡ್ತಾ ಇರ್ಬೋದು, ಈ ರೀತಿ ಕಾರ್ಟೂನ್ ಫೋಟೋಗಳನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ಗೂಗಲ್ ಡ್ರೈವ್ಗೆ ಓಪನ್ ಹೋಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಫೋಟೋ ಬೇಕೋ ಅವನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲನೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ನೋಡ್ಬೋದು, ಇಲ್ಲಿ ನಾನು ಇಷ್ಟ ಆಗೋ ಫೋಟೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಗಿಟಾರ್ ಹಿಡಿದಿರೋದು. ಇದನ್ನು ರೈಟ್ ಅಂತ ಕೊಡಿ. ಫೋಟೋ ಎಷ್ಟು ಬೇಕೋ ಅಷ್ಟನ್ನ ಡ್ರ್ಯಾಗ್ ಮಾಡಿಕೊಂಡು ಬಿಗ್ ಸೈಜ್ ಮಾಡ್ಕೊಳ್ಳಿ. ನೋಡ್ಬೋದು, ಇಲ್ಲಿ ಬಿಗ್ ಸೈಜ್ ಮಾಡ್ಕೊಂಡಿದ್ದೀನಿ.
ಮತ್ತೆ ಮಧ್ಯದಲ್ಲಿ ಕ್ಲಿಕ್ ಮಾಡಿ ಹಾಗೆ ಕೆಳಗಡೆ ಡ್ರ್ಯಾಗ್ ಮಾಡುತ್ತಾ ಹೋಗಿ ಎರೇಸ್ ಅಂತ ಕ್ಲಿಕ್ ಮಾಡಿ ಫೇಸ್ ಹೆಡ್ನ ಕ್ಲಿಯರ್ ಮಾಡಿ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಎರೇಸ್ ಮಾಡ್ತೀನಿ ಹೆಡ್ನ. ನೆಕ್ ಮೇಲಿರೋ ಫೇಸ್ನ ಡಿಲೀಟ್ ಮಾಡಿ ಫ್ರೆಂಡ್ಸ್, ಅಂದರೆ ಎರೇಸ್ ಮಾಡಿ. ನೋಡ್ಬೋದು ಇಲ್ಲಿ ಎರೇಸ್ ಮಾಡ್ತಾ ಇದ್ದೀನಿ. ಎರೇಸ್ ಮಾಡಾದ್ಮೇಲೆ ರೈಚ್ ಅಂತ ಕೊಡಿ. ನೋಡ್ಬೋದು ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿ ಅಂತ ಕೊಡಿ. ಮತ್ತೆ ನೀವು ಎಡಿಟ್ ಮಾಡಿದ್ದೀರಲ್ಲ ಫೋಟೋ ಟೂನ್ ಆ್ಯಪ್ನಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ರೈಚ್ ಅಂತ ಕೊಡಿ. ಮತ್ತೆ ಅದ್ರ ಪಕ್ಕದಲ್ಲೇ ಎರೇಸ್ ಕಲರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅನೇಬಲ್ ಅಂತ ಕೊಡಿ. ಅಲ್ಲಿ ವಾಟರ್ ಪಿಕ್ ಕಲರ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಯಾವ ಕಲರ್ ಪರ್ಪಲ್ ಕಲರ್ ಮೇಲೆ ನಿಲ್ಲಿಸ್ಕೊಳ್ಳಿ, ರೀಚ್ ಮಾಡೋಕ್ಕೆ ಅಂತ ಕೊಡಿ. ನೋಡ್ಬೋದು ಇಲ್ಲಿ ಎಡಿಟ್ ಆಗಿದೆ. ಬೇಕಂದರೆ ನೀವು ರೈಚ್ ಅಂತ ಕೊಡಿ. ನೋಡ್ಬೋದು ಇಲ್ಲಿ ಫೇಸ್ನ ಯಾವ ರೀತಿ ಯಾವ ಸೈಜಿಗೆ ಬೇಕು, ಯಾವ ಸೈಜು ಪರ್ಫೆಕ್ಟ್ ಆಗಿದೆ ಅಂತ ನೋಡಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಯಾವ ಸೈಜಿಗೆ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬೇಕಾದ್ರೆ ನಿಮ್ಮ ಫೋಟೋ ರೊಟೇಟ್ ಆಗಿಲ್ಲ ಅಂತಂದರೆ ಫೋಟೋನ ರೊಟೇಟ್ ಕೂಡ ಮಾಡ್ಕೊಳ್ಬೋದು. ನೋಡ್ಬೋದು ಈಗ ಕ್ಲೀನಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಫೋಟೋ ಸೈಜ್ಗೆ ಅಂದರೆ ನಿಮ್ಮ ಫೋಟೋ ಬೇಕಾದ್ರೆ ಹೆಡ್ನ ಬಿಗ್ಗಾರ ಮಾಡ್ಬೋದು, ಇಲ್ಲ ಸ್ಮಾಲ್ನಾರ ಮಾಡ್ಬೋದು. ನೋಡ್ಬೋದು ಇಲ್ಲಿ ಮೀಡಿಯಮ್ ಆಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಫೋಟೋ ರೊಟೇಟ್ ಕೂಡ ಮಾಡಿಕೊಂಡು ಯಾವ ಸೈಜಿಗೆ ಬೇಕು, ಯಾವ ರೀತಿ ಶೇಪಲ್ಲಿ ಬೇಕು ಅಂತ ಕೂರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ನೋಡ್ಬೋದು ಪರ್ಫೆಕ್ಟಾಗಿ ಮ್ಯಾಚ್ ಆಗಲಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಸೇವ್ ಅಂತ ಆಪ್ಷನ್ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಫ್ರೆಂಡ್ಸ್ ಸೇವ್ ಆ್ಯಸ್ ಇಮೇಜ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ PNG ಅಂತ ಸೆಲೆಕ್ಟ್ ಮಾಡಿ. ಕೆಳಗಡೆ ನಾರ್ಮಲ್ ಇರೋದನ್ನ ಅಲ್ಟ್ರಾ ಅಂತ ಸೆಲೆಕ್ಟ್ ಮಾಡು, ಸೇವ್ ಟು ಗ್ಯಾಲರಿ ಅಂತ ಕೊಡಿ. ನೋಡ್ಬೋದು ಇಲ್ಲಿ ಸೆಲೆಕ್ಟ್ ಆಗಿದೆ. ಈಗ ಒಂದು ಆ್ಯಡ್ ಬರುತ್ತೆ, ಕ್ಯಾನ್ಸಲ್ ಕೊಡಿ, ಬ್ಯಾಕ್ ಬನ್ನಿ. ನೋಡ್ಬೋದು ಈಗ ಗ್ಯಾಲರಿನ ಓಪನ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಅದರ ಫೋಟೋಗಾಗಿ ಪಿಕ್ಸೆಲ್ ಆ್ಯಪ್ನ ಸೆಲೆಕ್ಟ್ ಮಾಡಿದ್ದೀನಿ. ನೋಡ್ಬೋದು ಫೋಟೋ ಯಾವ ರೀತಿ ಎಡಿಟ್ ಆಗಿದೆ ಅಂತ. ನೋಡ್ಬೋದು PNG ಫೋಟೋ. ಈ ರೀತಿ ನಿಮ್ಮ ಫೋಟೋ ಕೂಡ ಕಾರ್ಟೂನ್ ಫೋಟೋನಾಗಿ ಎಡಿಟ್ ಮಾಡ್ಬೋದು ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.